ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಬಂದುಬಿಟ್ಟು ಹೊಂಚಲಕೆರೆ ಯಾವ ಸ್ಟೇಷನ್ ರೌಂಡ್ ಟ್ರಿಪ್ ಇದೆ. ಒಂದು ಗಂಟೆದು ಹೋಗ್ತಾ ಇದ್ದೀನಿ ಪಿಕಪ್ಗೆ. ಮಾಡೋಣ ಪಿಕಪ್ಗೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ ಗೈಸ್. ಪಿಕಪ್ ಬಂದುಬಿಟ್ಟು ಹೊರಮಾವದಲ್ಲಿದೆ. 5:50 ಟೈಮ್ ಬಂದುಬಿಟ್ಟು 5 ಗಂಟೆಗೆ ಆಗಿದೆ. 4:15 ಎದ್ದು ರೆಡಿಯಾಗಿ ಬಂದಿದ್ದೀನಿ. ಡೈರೆಕ್ಟ್ ಹೋಗಿ ಪಿಕಪ್ ಹೋಗ್ತಾ ಸಿಗ್ತೀನಿ ಗೈಸ್. ಬೇಗ ಹೋಗಿ ಪಿಕಪ್ ಮಾಡಬೇಕು. ಪಿಕಪ್ ಮಾಡ್ಕೊಂಡು ಚಿತ್ರದುರ್ಗ ನೋಡೋಣ ಗೈಸ್. ನನಗೆ ಗೊತ್ತಿರಂಗೆ ರೋಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ತುಮಕೂರು ಒಂಚೂರು ಅಲ್ಲಾದಮೇಲೆ ಇನ್ನು ನಮಗೆಲ್ಲೂ ಅಡ್ಡ ಏನೂ ಸಿಗೋಲ್ಲ. ಡೈರೆಕ್ಟ್ 3 ಲೈನ್ ಹೈವೇ ಇರುತ್ತೆ, ಹೋಗ್ತಾ ಇರ್ಬೋದು. ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ ಗೈಸ್. 8:35 ಡಿಪ್ರೆಷನ್ 8:30 5:35 ಆಗಿದೆ. 15 ನಿಮಿಷ ಬೇಗ ಬಂದಿದ್ದೀನಿ. ನೋಡೋಣ ಇವತ್ತಾದರೂ ಕಸ್ಟಮರ್ ಬೇಗ ಬರ್ತಾರೆ ಅಂತೇಳ್ಬಿಟ್ಟು. ಡೈಲಿ ನಾವೇ ಲೇಟಾಗಿ ಬರೋದಾಯಿತು, ಕಸ್ಟಮರ್ ಲೇಟಾಗಿ ಬರ್ತಾರೆ. ಇವತ್ತು ನಾವು ಬೇಗ ಬಂದಿದ್ದೀವಿ, ಕಸ್ಟಮರ್ ಬೇಗ ಬರ್ತಾರೆ ಅಂತಬಿಟ್ಟು ನೋಡಿಬಿಟ್ಟು ಗಾಡಿ ಒಂಚೂರು ಒಳಗಡೆ ಮ್ಯಾಟ್ಸ್ ಎಲ್ಲ ಗಲೀಜಿದೆ, ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಗೈಸ್. ಇಲ್ಲಾಂದರೆ ಕಸ್ಟಮರು ಕಂಪ್ಲೇಂಟ್ ಮಾಡ್ತಾರೆ, ಮತ್ತೆ ಫೈನ್ ಬೀಳುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಕಸ್ಟಮರ್ ಬಂದರು ಗೈಸ್. ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕೆ ಇಲ್ಲೂ ಆಗಲಿಲ್ಲ. ಇದು ಬಂದುಬಿಟ್ಟು ತುಮಕೂರು ಸ್ಟ್ಯಾಚು, ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟ್ಯಾಚು ಹಿಂದೆಗಡೆ ಚಿಕ್ಕಪೇಟೆ ಅಂತ ಬಿಟ್ಟು ಐತಂತೆ. ಹೋಗಿ ಊಟ ಮಾಡ್ಕೊಬರೋಣ ಬಾರ್ ಅಂತ ಬಿಟ್ಟು ಕಸ್ಟಮರ್ ಕರ್ಕೊ ಬಂದಿರೋ ಗೈಸ್. ಒಳ್ಳೆಯ ಮಸಾಲೆ ದೋಸೆ ಆಯಿತು ಗೈಸ್, ಚೆನ್ನಾಗಿತ್ತು ದೋಸೆ. ಯಾವುದೋ ಚಿಕ್ಕಪೇಟೆಯಲ್ಲಂತೆ ಕಸ್ಟಮರ್ ಬೆಳೆದಿರೋ ಏರಿಯಾ. ಇಲ್ಲಿಂದ ಇವಾಗ ನೆಕ್ಸ್ಟ್ ಚಿತ್ರದುರ್ಗ. ಮೇಯ್ನ್ಲಿ ಇಲ್ಲೇ ಟಿಫನ್ ಮಾಡಬೇಕು ಅಂತಬಿಟ್ಟು ಅವ್ರು ಬೆಳಗ್ಗೆ ಹೋಗಿದ ತಕ್ಷಣ ಹೇಳಿದರು ತುಮಕೂರಲ್ಲಿ ಸ್ಟಾಪ್ ಕೊಡೋಣ, ಟಿಫನ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟ್ ಇನ್ನು ಚಿತ್ರದುರ್ಗಕ್ಕೆ ಹೋಗೋಣ ಅಂತಬಿಟ್ಟು ಹೇಳಿದರು. ನೋಡಿ ಗೈಸ್, ಚಿಕ್ಕಪೇಟೆ ಗಣೇಶ್ ಅಂತ ಹೇಳ್ಬಿಟ್ಟು ಹೋಟೆಲ್ ಹೆಸರು. ಚೆನ್ನಾಗಿತ್ತು, ತುಂಬ ರಶ್ ಇದೆ ಗೈಸ್. ನನಗೆ ದೋಸೆ ಬರೋಕ್ಕೆ ಮ್ಯಾಕ್ಸಿಮಮ್ ಏನಿದ್ರು ಒಂದು 10 ನಿಮಿಷ ಟೈಮ್ ಆಗೈತೆ. ತುಮಕೂರು ಬಿಟ್ವಿ ಗೈಸ್. ತುಮಕೂರು ಬಿಟ್ಬಿಟ್ಟು ಇದು ಚಿತ್ರದುರ್ಗ ಹೈವೇದಲ್ಲಿ ಬಂದಿದ್ವಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಮುಂದೆಗಡೆ ಡೈವರ್ಷನ್ಸ್ ತುಂಬ ಇರುತ್ತೆ, ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಗೈಸ್. ಚಳ್ಳಕೆರೆಗೆ ಬಂದಾಯಿತು ಗೈಸ್. ಕಸ್ಟಮರ್ನ ತೊಗೊಂಡೋಗಿ ಹುಡುಗಿ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ. ಅವರು ಹುಡುಗಿ ನೋಡೋಕ್ಕೆ ಬಂದವ್ರೆ. ಬಂದು ನಾನು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಟ್ಯಾಂಕ್ ಹಾಕಿಸ್ಕೊಂಡಿದ್ದೀನಿ. ಅವ್ರ ಮನೆ ಹತ್ರ ಹೋಗಿ ಸೈಡ್ಗೆ ಹಾಕ್ಕೊಂಡು ವೆಯ್ಟ್ ಮಾಡಬೇಕು, ನೋಡಬೇಕು ಎಷ್ಟೊತ್ತು ಬರ್ತಾರೆ ಅಂತಬಿಟ್ಟು. ನೋಡಿ ಅವ್ರು ಏನೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದರೆ ರಿಟರ್ನ್ ಬೆಂಗಳೂರು ಅಷ್ಟೇ, ಇನ್ನೇನಿಲ್ಲ. ಬಂದಿರೋದೇ ಅವರು ಹುಡುಗಿ ನೋಡೋ ಶಾಸ್ತ್ರಕ್ಕೋಸ್ಕರ. ಹುಡುಗಿ ಇಂಟರ್ವ್ಯೂ ಮಾಡ್ತಾರಂತೆ, ಅದಕ್ಕೋಸ್ಕರ ಬಂದವರಂತೆ ಅವ್ರು. ಹಂಗೆ ನನಗೆ ಹೇಳಿದ್ದು. ಸರಿ ಗೈಸ್, ಕಸ್ಟಮರ್ ಬಂದಮೇಲೆ ನೋಡೋಣ. ಬೆಳಗ್ಗೆನಿಂದ ನೋಡಿ ಗೈಸ್ 227 ಕಿಲೋಮೀಟ್ರ್ ಬಂದಿದ್ದೀನಿ. 5 ಅವರ್ಸ್ ಜರ್ನಿ ಆಗಿದೆ. ಆ ಸಿಟಿಯಿಂದ ಔಟ್ಸೈಡ್ ಬರೋ ಅಷ್ಟೊತ್ತಿಗೆ 2 ಅವರ್ಸ್ ಟೈಮ್ ಆಯಿತು. ಅಲ್ಲಿಂದ ಹೈವೇನೇ ಇಲ್ಲ. ಅಲ್ಲಿಂದ ತುಮಕೂರು ಬರೋವರೆಗೂ ಒಂದು ಸ್ವಲ್ಪ ಇದಾಗುತ್ತೆ, ಅಂದರೆ ಜಾಮ್ ಥರ ಇರುತ್ತೆ. ತುಮಕೂರಿಂದ ಇದು ಕಡೆ ಎಲ್ಲ 6 ಲೈನೇ. ಇಲ್ಲಿವರೆಗೂ 6 ಲೈನ್ ಇದೆ. ಅದಾದಮೇಲೆ ಇದು ಕಡೆ 2 ಲೈನ್ ಇದೆ. ಒಂದು ಟೋಟಲ್ 6 ಟೋಲ್ ಸಿಗುತ್ತೆ. ಎಲ್ಲ ಟೋಲ್ ಸೇರಿ ಒಂದು 350 ರೂಪಾಯಿನೂ ಆಗುತ್ತೆ. ಸರಿ ಗೈಸ್, ಸರಿ ನೋಡೋಣ ಎಷ್ಟು ಗಂಟೆ ಬರ್ತಾರೆ. ರಿಟರ್ನ್ ತಗೊಂಡೋಗಿ ಡ್ರಾಪ್ ಮಾಡಿ ರೂಮ್ಗೆ ಹೋಗ್ಬೇಕಷ್ಟೇ. ನಿದ್ದೆ ಬರ್ತೈತೆ, ಒಂದು ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡೋಣ ಗೈಸ್. ಏನು ಕಸ್ಟಮರ್ದು ಮುಗಿಯೋದೆ ಅಂತ ಗೈಸ್. ಹೋಗಿ ಪಿಕಪ್ ಮಾಡ್ಕೊಂಡು ಕಸ್ಟಮರ್ನ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಮುಗ್ದಿದೆ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೋಗೋಣ ಗೈಸ್, ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ನಾನ್ ಸ್ಟಾಪ್ ಬೆಂಗಳೂರು ಹೊಡಿತಾ ಇರೋದು. ಕಸ್ಟಮರ್ನ ಕುಣಿಸ್ಕೊಂಡು ಬಿಡ್ತಾ ಇದ್ದೀನಿ ಗೈಸ್. ಚಳ್ಳಕೆರೆ ಇದು ಬಂದುಬಿಟ್ಟು ಚಳ್ಳಕೆರೆ ಸಳಕಲ್ಲು, ಇದ್ರ ಹೆಸರು ಗೊತ್ತಿಲ್ಲ. ಮುಂದೆ ಹೋಗಿ ಸಿರೋದ ಹತ್ರ ಒಂದು ಊಟದ ಬ್ರೇಕ್ ಆಗಬೇಕು ಗೈಸ್. ಎಲ್ಲ ರೆಡಿ ಇದೆ. ಬ್ಯಾಟಿಂಗ್ ಮಾಡೋದೇ ಟೈಮಿಂಗ್ ಗೈಸ್. ಬ್ಯಾಟಿಂಗ್ ಮಾಡೋದೇ ಬ್ಯಾಟಿಂಗ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಊಟ ಬಂದಿದೆ ಗೈಸ್. ಊಟ ಮಾಡಿಬಿಟ್ಟು ಸಿಗ್ತೀನಿ. ಪ್ರತಿ ಸಲ ನಾನು ಫುಲ್ ಮೀಲ್ಸೇ ತಿಂತೀನಿ. ಇವಾಗಲೂ ಫುಲ್ ಮೀಲ್ಸ್ ಹೇಳಿದ್ದೀನಿ. ಫುಲ್ ಮೀಲ್ಸ್ ತಿಂತೀನ. ಇನ್ನು ಇವಾಗ ಇಲ್ಲಿಂದ ಬಿಟ್ಟರೆ ಇನ್ನು ಹಾಫ್ ಆನ್ ಅವರಲ್ಲಿ ಮತ್ತೆ ನಿದ್ದೆ ಹಿಡಿತೈತೆ ಗೈಸ್. ಆದರೂ ಬಿಡೋಲ್ಲ ಫುಲ್ ಮೀಲ್ಸ್ ತಿನ್ನೋದು, ಯಾಕಂದರೆ ಹೆಲ್ತ್ ಇಶ್ಯೂ ಆಗಬಾರ್ದು, ಬೇರೆದು ಏನೇನೋ ತಿನ್ನೋಕೆ ಹೋಗ್ಬಾರ್ದು ಅಂತ ಬಿಟ್ಟು. ಆಮೇಲೆ ಕಸ್ಟಮರ್ ಒಂದು ಗೋಬಿ ಆರ್ಡ್ರ್ ಮಾಡಿದಂತೆ, ಅವ್ರು ಆಫ್ ಹಾಕ್ಕೊಂಡು ನನಗೊಂದು ಆಫ್ ಕಳಿಸಿದ್ದಾರೆ. ಇದನ್ನು ತಿನ್ಬಿಟ್ಟು ಒಂದು ಕಾಫಿ ಕುಡಿಯೋಕೆ ಹೋಗ್ಬೇಕು ಗೈಸ್. ಬಂದು ಕಾಫಿ ಕುಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಒಂಚೂರು ಮುಖ ತೊಳ್ಕೊಂಡು ಹೋಗಿ ಗಾಡಿ ಒಂಚೂರು ರೆಸ್ಟ್ ಮಾಡೋಣ ಗೈಸ್. ರೆಸ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಕಸ್ಟಮರ್ ಬರ್ತಾರೆ. ಇನ್ನೂ ಬಂದಿಲ್ಲ ಕಸ್ಟಮರ್ ಬಂದರೆ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಬಿಡ್ತಾ ಇರೋದು. ಇಲ್ಲಿಂದ ಇನ್ನು 130 ಕಿಲೋಮೀಟ್ರ್ ಇದೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಕಸ್ಟಮರ್ ಅಂತೇಳ್ಬಿಟ್ಟು. ಒಳ್ಳೆ ಬ್ಯಾಟಿಂಗ್ ಆಯಿತು ಗೈಸ್. ಸರಿಯಾಗಿ ತಿನ್ಕೊಂಡು ಬಂದಿದ್ದೀನಿ.
ನಿದ್ದೆ ಬರ್ತೈತೆ ಅಂದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಹೋಗಿ ಇನ್ನೇ ಕಸ್ಟಮರ್ ಬರೋಕ್ಕೆ ಇನ್ನೊಂದು 10 ನಿಮಿಷ ಆಗುತ್ತೆ. ಫೋನ್ ನೋಡ್ಕೊಂಡು ಕೂತ್ಕೋಬೇಕಷ್ಟೇ. ಬಂದಮೇಲೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿಂದ ಇನ್ನು ನಾನು ಸಿರೋದಲ್ಲಿದ್ದೀನಿ. ಇಲ್ಲಿಂದ ಮ್ಯಾಕ್ಸಿಮಮ್ 100 ಕಿಲೋಮೀಟರ್ ಇದೆ. ಅರೌಂಡ್ 1/2 ಅವರ್ಸ್ ಹೋಗಿ ಕಸ್ಟಮರ್ ಡ್ರಾಪ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಗೈಸ್. ನಿದ್ದೆ ಬರೋಲ್ಲ. ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ. ಇಲ್ಲಿಂದ ಇನ್ನೂ 130 ಕಿಲೋಮೀಟ್ರ್ ಇದೆ. 2.5 ಅವರ್ ತೋರಿಸಿದೆ. ಕಸ್ಟಮರ್ ಬಂದಿದ್ದ ತಕ್ಷಣ ಹೋಗ್ತಾ ಇರ್ಬೇಕು. ಇನ್ನೂ ಬಂದಿಲ್ಲ ಕಸ್ಟಮರು, ಇನ್ನೂ ಊಟ ಮಾಡ್ತಿರ್ಬೇಕಿನ್ನ. ಸರಿ ಗೈಸ್ ನೋಡಿ, ಇವಾಗ ಬರ್ತಾಯಿಲ್ಲ ನಿದ್ದೆ ಮಾಡಬೇಕು ಅಂದ್ರೂ ನಿದ್ದೆ ಮಾಡಬೇಕು ಅನ್ನೋದು ಅನ್ನಿಸ್ತಿಲ್ಲ. ಗಾಡಿ ಒಂದ್ಸರಿ ಸ್ಟಾರ್ಟ್ ಮಾಡ್ಕೊಂಡು 10 ಕಿಲೋಮೀಟ್ರ್ ಹೋಗಿದ್ದೀನ. ಹಿಂಗೆ 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 ತೋರಿಸ್ತಾ ಇರ್ತೀನಿ. ಸರಿ ಗೈಸ್, ಅಲ್ಲಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದೆ ಗೈಸ್. ಇದು ಸಿರಾ ಅಂತೀನಿ, ಸಾರಿ ತುಮಕೂರು ಹತ್ರ ಬಂದೆ. ತುಮಕೂರಲ್ಲಿ ಜಾಮಲ್ಲಿ ಸಿಗಾಕೊಂಡೆ ಗೈಸ್. ಮತ್ತು ಅಲ್ಲಿಂದ ಬಂದುಬಿಟ್ಟು ಇಲ್ಲೋ ಪೀಣ್ಯದ ಹತ್ರ ಎಂಟ್ರಿ ಆದೆ. ಪೀಣ್ಯದಲ್ಲಿ ಒಬ್ಬರನ್ನ ಡ್ರಾಪ್ ಮಾಡಬೇಕಾಗಿತ್ತು. ಪೀಣ್ಯದಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಇನ್ನೂ 22 ಕಿಲೋಮೀಟ್ರ್ ಇದೆ ಗೈಸ್. ಅದಕ್ಕೆ 1 ಅವರ್ ತೋರಿಸ್ತಿದೆ. ಇಲ್ಲಾಂದರೆ ಇನ್ನು ಅವ್ರನ್ನ ಮೆಜೆಸ್ಟಿಕ್ ಡ್ರಾಪ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಆಟೋ ಮಾಡಿ ಕಳಿಸ್ಬಿಡಿ ಅಂತಬಿಟ್ಟು ನಾನೇ ಹೇಳಿದೆ. ಫೈನಲಿ ಡ್ರಾಪ್ ಆಯಿತು ಗೈಸ್. ಟೋಟಲ್ ಕಿಲೋಮೀಟ್ರ್ ಬಂದು 430 ಕಿಲೋಮೀಟ್ರು. ಕಸ್ಟಮರ್ ಡ್ರಾಪ್ ಮಾಡಿ ಬಿಲ್ ಕ್ಲೋಸ್ ಮಾಡಿ ಹೋಯ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸರಿ ಗೈಸ್, ಸಿಗೋ ನಾಳೆ ವಿಡಿಯೋದಲ್ಲಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಗೈಸ್. ಟೈಮ್ ಬಂದುಬಿಟ್ಟು 4:15. ಇಲ್ಲಿ ನೋಡಿದ್ರೆ ಜಾಮ್ ಆಗಿಬಿಟ್ಟೈತೆ. ಅವನಿಂದ ಜಾಮ್ ಆಗಿದ್ದು 12:30 ಬಿಟ್ಟಿದ್ದು ಗೈಸ್. ಇವಾಗ ಬಂದುಬಿಟ್ಟು 6:30 ಟೈಮ್. 1 ಅವರ್ ಊಟದ ಬ್ರೇಕ್ ಅನ್ಕೊಳ್ಳಿ. ಎಷ್ಟು ಅವರ್ ಆಯ್ತು ನೋಡಿ ಗೈಸ್. ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಟೋಟಲ್ 5 ಅವರ್ಸ್ ಆಗಿದೆ. ಹೋಗಿದ್ದು 5 ಅವರ್ಸ್, ಬಂದಿದ್ದು 5 ಅವರ್ಸ್. ಟೋಟಲ್ 10 ಅವರ್ಸ್ ಜರ್ನಿ ಇವತ್ತು. ಬೆಳಗ್ಗೆನಿಂದ 4:15 ಎದ್ದಿದ್ದು. ಇವಾಗ ಹೋಗಿ ರೆಸ್ಟ್ ಮಾಡೋಣ ಅಂದರೆ ಗಾಡಿ ಕ್ಲೀನ್ ಇಲ್ಲ. ನಾಳೆ ಬೇರೆ ಡ್ಯೂಟಿ ಇದೆ. ಗಾಡಿ ಕ್ಲೀನ್ ಇಲ್ಲ ಅಂದರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗಿ ಒಂಚೂರು ಗಾಡಿ ಒರೆಸ್ಕೊಬಿಟ್ಟು ಇವತ್ತಾದರೂ ಒಂದು ರೆಸ್ಟ್ ಮಾಡೋದು, ಬೇಗ ಮಲ್ಕೊಂಡು. ಸರಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.